ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗದ್. ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆ ಇದೆ ಎಂದು ತೋರಿಸಿಕೊಟ್ಟಂತಹ ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರದ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಎಲ್ಲರಿಗೆ ನಮಸ್ಕಾರಗಳು. ಸರ್, ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕುತೂಹಲಕಾರಿ ಒಂದಷ್ಟು ಪ್ರಶ್ನೆಗಳಿರ್ತವೆ ಸರ್. ನಮ್ಮ ಇವತ್ತಿನ ಈ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಅನೇಕ ಜನ ಸಾರ್ವಜನಿಕರ ಕುತೂಹಲಕಾರಿ ಪ್ರಶ್ನೆಗಳನ್ನೇ ತಮ್ಮ ಮುಂದೆ ಇಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತೀನಿ ಸರ್. ಈಶ್ವರ್ ಖಂಡ್ರೆ ಅವ್ರದ್ದು ರಾಜಕೀಯನ ಹೊರತುಪಡಿಸಿದ್ರೆ ಪರ್ಸನಲ್ ಐಡೆಂಟಿಟಿ ಏನು ಸರ್? ನೋಡಿ, ನೈಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಪ್ರಕೃತಿ ಪರಿಸರದ ಬಗ್ಗೆ ಮೊದಲಿನಿಂದಲೇ ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದು, ಮತ್ತು ನಮ್ಮ ಪರಿವಾರ ಇವತ್ತು ರೈತಾಪಿ ಅಂದರೆ ನಮ್ಮ ಹಿರಿಯರೆಲ್ಲರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಂಥವರು. ಹೀಗಾಗಿ ಇವತ್ತು ನಾನು ಮೊದಲಿನಿಂದಲೂ ಬಾಲ್ಕಿಯಲ್ಲೇ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಬೆಳೆದಿದ್ದವನು. ಮತ್ತು ಜನರ ಎಲ್ಲ ಸಮಸ್ಯೆಗಳು ಎಲ್ಲವನ್ನೂ ಅರಿತುಕೊಂಡಿದ್ದೇನೆ, ನೋಡಿದ್ದೇನೆ. ನಮ್ಮ ತಂದೆಯವರ ಹೋರಾಟ ನೋಡಿದ್ದೇನೆ. ಹೀಗಾಗಿ ನನ್ನ ಒಂದು ಆಸಕ್ತಿಯಪ್ಪ ಅಂತ ಹೇಳಿದ್ರೆ, ಇವತ್ತು ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ನಮ್ಮ ಭಾಗದ ಜನರ ತಿಳುವಳಿಕೆ ಮಟ್ಟ ಸುಧಾರಣೆ ಆಗಬೇಕು, ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಇರಬೇಕು, ಸಮಾಜದವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದೇ ಒಂದು ಮೂಲ ಗುರಿ. ಪಾಲಿಟಿಕ್ಸ್ ಅನ್ನ ಬಿಟ್ಟು ಈಶ್ವರ್ ಖಂಡ್ರೆ ಅವರ ಖಾಸಗಿ ಟೈಮ್ ಹೇಗಿರುತ್ತೆ? ಏನೆಲ್ಲ ಹವ್ಯಾಸಗಳಿದಾವೆ ಈಶ್ವರ್ ಖಂಡ್ರೆ ಅವರ? ನೋಡಿ, ನಾನು ದಿನಾಲು ಪತ್ರಿಕೆ ಓದುವಂಥ ಹವ್ಯಾಸ ಇದೆ ನನಗೆ. ದಿನಪತ್ರಿಕೆ, ಪ್ರಜಾವಾಣಿ ಇರ್ಬೋದು, ವಿಜಯವಾಣಿ ಇರ್ಬೋದು, ಡೆಕ್ಯಾನಲ್ಡ್ ಇರ್ಬೋದು, ಹಿಂದೂ ಇರ್ಬೋದು. ನಾನು ಚಿಕ್ಕವನಿದ್ದಾಗಿನಿಂದ ನಾನು ಪತ್ರಿಕೆ ಓದುವಂಥದ್ದು ಒಂದು ಹವ್ಯಾಸ, ರೂಢಿಯನ್ನು ಬೆಳೆಸ್ಕೊಂಡಿದ್ದೇನೆ. ಮ್ಯೂಸಿಕ್ ಕೇಳುವಂಥದ್ದು ನನ್ನ ಇನ್ನೊಂದು ಹವ್ಯಾಸ. ಮತ್ತು ಹಿಂದೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ ವಿಶೇಷವಾಗಿ ಹಿಂದಿ ಸಿನಿಮಾ. ಯಾವುದಾದ್ರೂ ಒಂದು ಸಿನಿಮಾ ನನಗೆ ಹಿಡಿಸ್ತು ಅಂತ ಹೇಳಿದ್ರೆ 2 ಸಲ, 3 ಸಲ, 4 ಸಲ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ. ಬಾಲ್ಕಿಯಲ್ಲಿ ಜಾಸ್ತಿ ನೋಡ್ತಾ ಇರಲಿಲ್ಲ. ಆದರೆ ಕಲಬುರಗಿಯಲ್ಲಿ ನಾನೇನು ಇವತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ PDA ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಪ್ರವೇಶ ಪಡೆದೆ. ಆವಾಗ ಸಿಕ್ಕಾಪಟ್ಟೆ ದಿನ ನೋಡುವಂಥ ಒಂದು ರೂಢಿ ಆಗ್ಬಿಟ್ಟಿತ್ತು. ಬೀದರ್ಲಿದ್ದಾಗ ಹೈದರಾಬಾದ್ಗೆ ಹೋಗಿ ಅಥವಾ ಬೇರೆ ಕಡೆ ಬ್ಯಾಂಗ್ಳೂರ್ ಬಂದಾಗ ಯಾವುದೇ ಹೊಸ ಮೂವಿ ಬಂದರೆ ಅದನ್ನು ಮೊದಲನೇ ದಿವಸ ನೋಡಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ರೂಢಿ ಆಗ್ಬಿಟ್ಟಿತ್ತು. ಆದರೆ ರಾಜಕಾರಣದಲ್ಲಿ ಬಂದ ಮೇಲೆ ಸಿನಿಮಾ ನೋಡೋದು ತಪ್ಪೋಯ್ತು. ಅಲ್ಲೇ ಕೊನೆ ಆಯ್ತು ಅಂತ ಹೇಳ್ಬೋದು. ಯಾವ್ದಾರ ಒಂದು ಸಿನಿಮಾ ಹೆಸರು ಹೇಳ್ಬೋದು ಸರ್, ಹೈಯೆಸ್ಟ್ ನೋಡಿರುವಂತ ಸಿನಿಮಾ? ನೋಡಿ, ನಾನು ಶೋಲೆ ಸಿನಿಮಾ ನೋಡಿದ್ದೀನಿ ಸುಮಾರು ಸಲ. ಅಮಿತಾಬ್ ಬಚ್ಚನ್ದು ನಿಮ್ದು ಶರಾಬಿ, ಅದೊಂದು 5-6 ಸಲ ನೋಡಿರ್ಬೋದು. ಈ ರೀತಿಯಲ್ಲಿ ಸುಮಾರು ಪಿಕ್ಚರ್ಗಳು ನಾವು 2 ಸಲ, 3 ಸಲ ಯಾವ ಸಿನಿಮಾ ನಮ್ಗೆ ಹಿಡಿಸ್ತಿದ್ದು ಅವು ನೋಡುವಂಥದ್ದು ಮೊದಲಿನಿಂದಲೂ ಒಂದು ನಮ್ಮ ಸ್ನೇಹಿತರ ಒಂದು ತಂಡನೇ ಇತ್ತು. ನಾವೆಲ್ಲ ಸೇರಿ ಹೋಗ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಕನ್ನಡದಲ್ಲಿ ಸರ್ ಯಾವ ಸಿನಿಮಾ? ಕನ್ನಡದಲ್ಲಿ ಇವತ್ತು ರಾಜ್ಕುಮಾರ್ ಸಿನಿಮಾಗಳು ನೋಡ್ತಿದ್ದೀವಿ. ಗಂಧದ ಗುಡಿ ಇರ್ಬೋದು, ವಿಷ್ಣುವರ್ಧನ್ ಕೆಲವೊಂದು ಒಳ್ಳೆ ಚಲನಚಿತ್ರಗಳಿದ್ದು ಸೀಮಿತವಾಗಿ ನೋಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ಕನ್ನಡಗಿಂತ ಜಾಸ್ತಿ ಹಿಂದಿನೇ ಜಾಸ್ತಿ ನಡೀತಾ ಇತ್ತು. ಹೀಗಾಗಿ 2 ಚಿತ್ರಗಳು ನೋಡ್ತಾ ಇದ್ದೀವಿ, ಚಲನಚಿತ್ರಗಳು.